ನಾಮಫಲಕಾಗದ ಅಂಗಡಿ ಮಾಲೀಕರಿಗೆ ನಾಮಫಲಕಾಗದ ಅಂಗಡಿ ಮಾಲೀಕರಿಗೆ ಇವತ್ತೇನು ನಾಮಫಲಕಗಳಲ್ಲಿ 65% ಕನ್ನಡದಲ್ಲಿರಬೇಕು ಅಂತೇಳಿ ಕಾನೂನಿದ್ರೂ ಸಹ ಅಳವಡಿಸದ ಅಂಗಡಿ ಮಾಲೀಕರು, ಉದ್ಯಮದಾರರು, ಕೈಗಾರಿಕೋದ್ಯಮಿಗಳ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಿದ್ದೇವೆ, ಎಚ್ಚರಿಕೆ ಕೊಟ್ಟಿದ್ದೇವೆ. ಆದರೂ ಅವರು ನಾಮಫಲಕಗಳಲ್ಲಿ ಕನ್ನಡವನ್ನು ಅಳವಡಿಸ್ತಾ ಇಲ್ಲ, ಬೇಜವಾಬ್ದಾರಿಯಾಗಿ ವರ್ತಿಸ್ತಾ ಇದ್ದಾರೆ. ಈ ಮಾತೃಭಾಷೆಯಾದ, ಈ ನಾಡಿನ ಭಾಷೆಯಾದ, ಅನ್ನದ ಭಾಷೆಯಾದ ಕನ್ನಡವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕೆಲಸವನ್ನು ನಮ್ಮೂರಿನ ಹೆಮ್ಮೆಯ ಪುತ್ರ ಸಮರಸಿಂಹ ಟಿ ಎ ನಾರಾಯಣಗೌಡರು ಇವತ್ತು ರಾಜ್ಯಾದ್ಯಂತ ಕರೆ ಕೊಟ್ಟಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಕಟ್ಟಿ ಲಕ್ಷಾಂತರ ಯುವಕರಿಗೆ ಕನ್ನಡ ದೀಕ್ಷೆಯನ್ನು ಕೊಟ್ಟು ಇವತ್ತು ಕನ್ನಡದಲ್ಲ ನಾಮಫಲಕವನ್ನು ಹಾಕಬೇಕು ಅಂತೇಳಿ ಏನು ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ದೋ ಆ ಹೋರಾಟದಲ್ಲಿ ನಾರಾಯಣಗೌಡರ ಬಂಧಿಸಿತ್ತು ಈ ಸರ್ಕಾರ. ಆದರೆ ಈ ಸರ್ಕಾರಕ್ಕೆ ಉದ್ಯಮದಾರರಿಗೆ, ವ್ಯಾಪಾರಸ್ಥರಿಗೆ ಕನ್ನಡದಲ್ಲಿ ನಾಮಫಲಕ ಹಾಕಿ ಅಂತ ಹೇಳೋ ಅಂತ ಇದಿಲ್ಲ. ಅವರು ಕಟ್ಟುನಿಟ್ಟಿನ ಕಾನೂನು ತಂದು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ನಾವೇನು ಎಚ್ಚರಿಕೆ ಕೊಡ್ತಾ ಬಂದಿದ್ದೀವಿ, ನಾವೇನು ಹೋರಾಟ ಮಾಡ್ತಿದ್ದೀವಿ, ಅದಕ್ಕೆ ಸರ್ಕಾರ ಸ್ಪಂದಿಸಿ ತಕ್ಷಣವೇ ಏನು ಮಾನ್ಯ ತಹಶೀಲ್ದಾರ್ ಇರ್ಬೋದು, ನಗರಸಭಾ ಆಯುಕ್ತರು ಇರ್ಬೋದು, ಯಾರೇ ಆದ್ರೂ ತಕ್ಷಣ ನಾಮಫಲಕಗಳಲ್ಲಿ ಕನ್ನಡ ಇರಬೇಕು. 65% ಕನ್ನಡ ನಾಮಫಲಕದವರೆ ಮುಂದಿನ ದಿನಗಳಲ್ಲಿ ನಾವೇ ಸ್ವಂತ ಕಾರ್ಯಕರ್ತರು ರಸ್ತೆಗಿಳಿದು ಹೋರಾಟ ಮಾಡಿ ನಾಮಫಲಕಗಳನ್ನ ಕಿತ್ತಾಕ್ತಿವಿ. ಇಲ್ಲದೆ ಹೋದ್ರೆ ಸರ್ಕಾರ ನಾವು ಕಾನೂನು ಕೈಗೆತ್ಕೋಬಾರ್ದು ಅಂದ್ರೆ ಸರ್ಕಾರ ತಕ್ಷಣ ಕೈಗೊಳ್ಳಬೇಕು. ನಮ್ಮ ಹೋರಾಟವನ್ನ ಕಡೆಗಣಿಸಬಾರ್ದು. ನಾವು ನಾರಾಯಣಗೌಡರು ಎಚ್ಚರಿಕೆ ಕರೆ ಕೊಟ್ಟರೆ ಉಗ್ರವಾಗಿ ಹೋರಾಟ ಮಾಡ್ತೀವಿ. ಹಾಗಾಗಿ ದಯವಿಟ್ಟು ಸರ್ಕಾರ ಬೇಗ ಕ್ರಮ ಕೈಗೊಳ್ಳಬೇಕು. ಅಧಿಕಾರಿಗಳು ಆ ಅಂಗಡಿ ಮಾಲೀಕರಿಗೆ ಎಚ್ಚರಿಕೆ ಕೊಟ್ಟು ನಾಮಫಲಕ ತೆರವುಗೊಳಿಸಬೇಕು ಅಂತ ಹೇಳಿ ನಾವು ಮನವಿ ಮಾಡಿ ತಹಶೀಲ್ದಾರ್ ಪಾಲಕ್ಷ ಅವರಿಗೆ ಮನವಿ ಕೊಡ್ತಾ ಇದ್ದೀವಿ.